ನೀವು ಚಿನ್ನ ಖರೀದಿಸಬೇಕು ಅಂದುಕೊಂಡಿದ್ದೀರಾ? ಹಾಗಾದರೆ ನಿಮಗೆ ಒಂದು ಗುಡ್ ನ್ಯೂಸ್. ಭಾರತದಲ್ಲಿ ಚಿನ್ನದ ಬೆಲೆ ಗಣನೀಯವಾಗಿ ಇಳಿಕೆಯಾಗಿದೆ. ಆದರೆ ಈ ಇಳಿಕೆಯ ಹಿಂದೆ ಚೀನಾ ದೇಶದ ಕೈವಾಡ ಇದೆ ಅಂದರೆ ನೀವು ನಂಬ್ತೀರಾ? ಹೌದು, ಚೀನಾ ತಗೊಂಡ ಆ ಒಂದು ಮಹತ್ವದ ತೀರ್ಮಾನ ಇಡೀ ವಿಶ್ವದ ಚಿನ್ನದ ಮಾರುಕಟ್ಟೆಯನ್ನೇ ಅಲ್ಲೋಲ ಕಲ್ಲೋಲ ಮಾಡಿದೆ. ಅದು ಏನು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಕೊನೆ ತನಕ ವೀಕ್ಷಿಸಿ. ಅದಕ್ಕೂ ಮೊದಲು ಶ್ರೀ ಕಲ್ಪತರುಮಡಲಲ್ಲಿ ಸೇವಾಶ್ರಮ ನಮ್ಮ ಈ ಮಾಧ್ಯಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗಳು. ಕಳೆದ ಕೆಲವು ತಿಂಗಳುಗಳಿಂದ ಚೀನಾದ ಸೆಂಟ್ರಲ್ ಬ್ಯಾಂಕ್ ಸತತವಾಗಿ ಟನ್ಗಟ್ಟಲೆ ಚಿನ್ನವನ್ನು ಖರೀದಿಸುತ್ತಿತ್ತು. ಆದರೆ ಇತ್ತೀಚೆಗೆ ಅವರು ಚಿನ್ನ ಖರೀದಿ ಮಾಡುವುದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ ಅಥವಾ ಕಡಿಮೆ ಮಾಡಿದ್ದಾರೆ ಎಂದು ವರದಿಯಾಗಿದೆ. ಜಗತ್ತಿನಲ್ಲೇ ಅತಿ ಹೆಚ್ಚು ಚಿನ್ನ ಖರೀದಿಸುವ ದೇಶಗಳಲ್ಲಿ ಚೀನಾ ಪ್ರಮುಖವಾದುದು. ಚೀನಾ ಬ್ಯಾಂಕ್ ಚಿನ್ನ ಕೊಳ್ಳುವುದನ್ನು ನಿಲ್ಲಿಸುತ್ತಿದ್ದಂತೆ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನಕ್ಕೆ ಇದ್ದ ಡಿಮ್ಯಾಂಡ್ ದಿಢೀರ್ ಕುಸಿಯಿತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಲೆ ಇಳಿಕೆಯಾದಾಗ ಭಾರತದಲ್ಲೂ ಅದರ ನೇರ ಪರಿಣಾಮ ಬೀರಲಾರಂಭಿಸಿತು. ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ನಲ್ಲಿ ಚಿನ್ನದ ದರಗಳು ಇಳಿಕೆಯಾದವು. ಕೇವಲ ಚೀನಾ ಖರೀದಿ ನಿಲ್ಲಿಸಿತು ಎಂದು ಹೇಳುವ ಬದಲು ಏಕೆ ನಿಲ್ಲಿಸಿತು ಎಂಬುದನ್ನು ನಾವೀಗ ತಿಳ್ಕೊಳ್ಳೋಣ. ಕಳೆದ ಕೆಲವು ತಿಂಗಳುಗಳಲ್ಲಿ ಚಿನ್ನದ ಬೆಲೆ ಹಿಂದೆಂದೂ ಕಾಣದಷ್ಟು ಗರಿಷ್ಠ ಮಟ್ಟವನ್ನು ತಲುಪಿತ್ತು. ತುಂಬ ದುಬಾರಿ ಬೆಲೆ ಇರುವುದರಿಂದ ಚೀನಾ ಸದ್ಯಕ್ಕೆ ಹೊಸದಾಗಿ ಹೂಡಿಕೆ ಮಾಡುವುದನ್ನು ಲಾಭದಾಯಕವಲ್ಲ ಎಂದು ಭಾವಿಸಿರಬಹುದು. ಚೀನಾ ಈಗಾಗಲೇ ಕಡಿಮೆ ಬೆಲೆಯಲ್ಲಿ ಸಾಕಷ್ಟು ಚಿನ್ನವನ್ನು ಶೇಖರಿಸಿ ಇಟ್ಟುಕೊಂಡಿದೆ. ಬೆಲೆ ಹೆಚ್ಚಾದಾಗ ಆರ್ಥಿಕತೆಯನ್ನು ಸರಿದೂಗಿಸಲು ಅವರು ಪ್ರಾಫಿಟ್ ಬುಕ್ಕಿಂಗ್ ಕಡೆ ಗಮನ ಹರಿಸಿರಲೂಬಹುದು. ಚೀನಾ ತನ್ನ ಕರೆನ್ಸಿಯಾದ ಯುವಾನ್ ಮೌಲ್ಯವನ್ನು ಸ್ಥಿರವಾಗಿಡಲು ಅಮೆರಿಕದ ಡಾಲರ್ ಎದುರು ಚಿನ್ನದ ಮಾರುಕಟ್ಟೆಯನ್ನು ನಿಯಂತ್ರಿಸುತ್ತಿರಲೂಬಹುದು. ಚೀನಾದ ನಿರ್ಧಾರ ಭಾರತದ ಮಾರುಕಟ್ಟೆಗೆ ಹೇಗೆ ಕನೆಕ್ಟ್ ಆಗುತ್ತದೆ ಎಂಬುದನ್ನು ನಾವೀಗ ತಿಳ್ಕೊಳ್ಳೋಣ. ಜಾಗತಿಕವಾಗಿ ಚಿನ್ನದ ವ್ಯಾಪಾರ ನಡೆಯುವ ಕೊಮೆಕ್ಸ್ ಮಾರುಕಟ್ಟೆಯಲ್ಲಿ ಚೀನಾದ ಸುದ್ದಿಯಿಂದಾಗಿ ಬೆಲೆ ಕುಸಿಯುತ್ತದೆ. ಭಾರತ ತನಗೆ ಬೇಕಾದ 90%ಕ್ಕೂ ಹೆಚ್ಚು ಚಿನ್ನವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಲೆ ಇಳಿದಾಗ ನಮಗೆ ಕಡಿಮೆ ಬೆಲೆಗೆ ಚಿನ್ನ ಸಿಗುತ್ತದೆ. ಜಾಗತಿಕವಾಗಿ ಚಿನ್ನದ ಬೆಲೆ ಇಳಿದಾಗ ಭಾರತದ ರೂಪಾಯಿ ಮೌಲ್ಯ US ಡಾಲರ್ ಎದುರು ಕೊಂಚ ಬಲಗೊಳ್ಳಲು ಸಹಾಯವಾಗುತ್ತದೆ. ಇದು ಭಾರತದ ಆರ್ಥಿಕತೆಗೆ ಪ್ಲಸ್ ಪಾಯಿಂಟ್. ಈ ವಿಡಿಯೋ ವೀಕ್ಷಿಸುತ್ತಿರುವಂತಹ ಜನರಿಗೆ ನಾನೊಂದು ಸಲಹೆ ಕೊಡ್ತೀನಿ. ಅದೇನಪ್ಪ ಅಂದರೆ, ಚಿನ್ನದ ಬೆಲೆ ಒಂದೇ ಸಮನೆ ಇಳಿಯುವುದಿಲ್ಲ. ಏರಿಳಿತ ಸಾಮಾನ್ಯ. ಹಾಗಾಗಿ ಮದುವೆ ಅಥವಾ ಶುಭ ಕಾರ್ಯಗಳಿಗೆ ಚಿನ್ನ ಬೇಕಿದ್ದವರು ಒಂದೇ ಬಾರಿ ಎಲ್ಲ ಹಣವನ್ನು ಹೂಡದೆ ಹಂತವಾಗಿ ಪ್ರತಿ ಇಳಿತದಲ್ಲೂ ಸ್ವಲ್ಪ ಖರೀದಿಸುವುದು ಜಾಣತನವಾಗಿರುತ್ತದೆ. ಮುಖ್ಯವಾಗಿ ಇನ್ನೊಂದು ಸಲಹೆ ಕೊಡೋದು ಏನು ಅಂದರೆ, ನೀವು ಚಿನ್ನ ಯಾಕೆ ತಗೋಬೇಕು? ಚಿನ್ನ ಹಾಕೊಳ್ಳೇಬೇಕಾ? ಅದು ಯಾವುದೋ ಒಂದು ಪೆಡ್ಕೆಲ್ ಹೋಗಿ ಇಟ್ಕೊಳ್ತೀವಿ. ನಾವು ಇವತ್ತಿನ ದಿನ ಕಳ್ಳರು ಕಾಟರು ಭಯದಿಂದ ನಮ್ಮ ಚಿನ್ನ ಹಾಕ್ಕೊಂಡು ಒಡವೆ ಹಾಕೊಂಡು ನಮಗೆ ಬೀದಿಲಿ ಹೋಗೋಕ್ಕೂ ಹೆದರಿಕೆ ಆಗುತ್ತೆ. ಎಲ್ಲೋ ಹೋಗ್ತೀವಿ, ಒಂದು ಫಂಕ್ಷನಿಗೆಲ್ಲ ಹಾಕ್ಕೊಳ್ತೀವಿ, ಬಂದ್ಬಿಟ್ಟು ಬಿಚ್ಚಿಟ್ಕೊಳ್ತೀವಿ. ಇಂಥ ಬದುಕಿಗೆ ಯಾಕೆ ಚಿನ್ನ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ತಗೋಬೇಕು? ಚಿನ್ನಕ್ಕೆ ಹಣನ ಹೂಡಿಕೆ ಮಾಡಿ ಅದನ್ನ ಯಾವುದೋ ಒಂದು ಪೆಡ್ಕೆಗೆ ತಗೊಬಂದು ಇಟ್ಟರು ಅದರಿಂದ ಏನು ಉಪಯೋಗ ಇಲ್ಲ. ಅದರ ಬದಲು ನಾನು ಹೇಳೋದೇನು ಅಂದರೆ, ಯಾವುದಾದ್ರೂ ಒಂದು ಜಮೀನು ತೊಗೊಳ್ಳಿ, ಅಥವಾ ಯಾವುದಾದ್ರೂ ಒಂದು ಶೇರ್ ತೊಗೊಳ್ಳಿ. ಶೇರ್ ತೊಗೊಂಡು ಅದನ್ನ ಇಡ್ರಿ, ಅದು ಡಬಲ್ ಆಗ್ತಾವೆ. ಅದು ಇಟ್ಟಿದ್ದ ಜಾಗದಲ್ಲೇ ಡಬಲ್ ಆಗ್ತಾ ಹೋಗುತ್ತೆ. ಅದ್ರ ಬದಲು ಈ ಚಿನ್ನಕ್ಕೆ ಯಾಕೆ ಹೂಡಿಕೆ ಮಾಡಬೇಕು? ನಾನಂತೂ ಚಿನ್ನಕ್ಕೆ ಹೂಡಿಕೆ ಮಾಡಲ್ಲ. ಆ ಚಿನ್ನಕ್ಕೆ ಹೂಡಿಕೆ ಮಾಡೋ ಬದಲು ಹಣನ ನಾನು ಜಮೀನು ತೊಗೊಂಡಿದ್ದೀನಿ ಮತ್ತು ಶೇರ್ನ ನಾನು ಕೆಲವೊಂದು ಶೇರ್ಗಳನ್ನ ಪರ್ಚೇಸ್ ಮಾಡಿ ಇವತ್ತು ಇಟ್ಕೊಂಡು ಅದನ್ನ ಡಬಲ್ಲು ದುಡ್ಡು ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ, ಜಗತ್ತಿನ ಒಂದು ಮೂಲೆಯಲ್ಲಿರೋ ಚೀನಾ ಸೆಂಟ್ರಲ್ ಬ್ಯಾಂಕ್ ತಗೊಂಡ ನಿರ್ಧಾರ ನಮ್ಮ ಹಳ್ಳಿಯ ಅಥವಾ ಪೇಟೆಯ ಜ್ಯುವೆಲ್ಲರಿ ಶಾಪ್ನ ಚಿನ್ನದ ರೇಟ್ ಮೇಲೆ ಪ್ರಭಾವ ಬೀರುತ್ತೆ ಅಂದರೆ ಜಾಗತಿಕ ಮಾರುಕಟ್ಟೆ ಎಷ್ಟು ಶಕ್ತಿಶಾಲಿ ಅಂತ ನೀವೇ ಯೋಚಿಸಿ. ಅಮೆರಿಕದ ಡಾಲರ್ ರಾಜಪ್ರಭುತ್ವವನ್ನು ಮುರಿಯಲು ಚೀನಾ ಚಿನ್ನವನ್ನು ಅಸ್ತ್ರವಾಗಿ ಬಳಸ್ತಾ ಇತ್ತ. ಆದರೆ ಈಗ ಆ ಅಸ್ತ್ರಕ್ಕೆ ಚೀನಾ ಸದ್ಯಕ್ಕೆ ವಿರಾಮ ನೀಡಿದೆ. ಇದರ ನೇರ ಲಾಭ ಈಗ ಭಾರತದ ಮಧ್ಯಮ ವರ್ಗದ ಜನರಿಗೆ ಸಿಗುತ್ತಿದೆ. ಸ್ನೇಹಿತರೆ, ಚಿನ್ನದ ಬೆಲೆ ಮತ್ತಷ್ಟು ಇಳಿಯುತ್ತಾ
ಅಥವಾ ಮತ್ತೆ ಏರುತ್ತಾ? ಹೂಡಿಕೆದಾರರು ಮತ್ತು ಸಾರ್ವಜನಿಕರು ಈಗಲೇ ಚಿನ್ನ ಖರೀದಿಸಬೇಕಾ ಅಥವಾ ಇನ್ನೂ ಸ್ವಲ್ಪ ದಿನ ಕಾಯಬೇಕಾ ಎಂಬುದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಗಮನಿಸಿ ಸ್ನೇಹಿತರೆ, ನಾನೀಗ ಹೇಳಿರುವಂಥ ಈ ವಿಷಯ ಕೇವಲ ಶೈಕ್ಷಣಿಕ ಮಾಹಿತಿಗೋಸ್ಕರವಾಗಿರುತ್ತದೆ. ಹೂಡಿಕೆ ಮಾಡುವ ಮುನ್ನ ನೀವು ಒಮ್ಮೆ ಯೋಚಿಸಬೇಕು ಎಂಬುದು ನಾನು ನಿಮಗೆ ಈ ಮೂಲಕ ಮತ್ತೆ ತಿಳಿಸ್ತಾ ಇದ್ದೀನಿ. ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಇನ್ನು ಎಷ್ಟು ಇಳಿಯಬಹುದು? ಕಮೆಂಟ್ ಮಾಡಿ ತಿಳಿಸಿ. ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಇಂತಹದೇ ಮಾರುಕಟ್ಟೆ ಅಪ್ಡೇಟ್ಸ್ ಫಾಲೋ ಮಾಡಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.